ಸೊ ಅನದರ್ ಡೇ ಅನದರ್ ಲಾಗ್. ಇವತ್ತು ಪುನಿಯೂರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ ಅಂತ ಹೋಗಿ ಬಂದಮೇಲೆ ಇಲ್ಲ ಹೋಗ್ತಾ ಹೇಳ್ತೀನಿ. ಸೊ ವೆಲ್ಕಮ್ ಟು ಅನದರ್ ಲಾಗ್. ಊರಿಗೆ ಹೋಗ್ತಾ ಇದ್ವಿ. ಆಕ್ಸಿಡೆಂಟಲ್ ಆಗಿ ನಮಗೇನಪ್ಪ ಇಲ್ಲಿ ಸಿಕ್ಕಿದ್ದು ಅಂದರೆ ಬಿಗ್ ಬಾಸ್ ಮನೆ. ನೋಡಿ ಇಲ್ಲಿದೆ, ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಅದೇ ಬಿಗ್ ಬಾಸ್ ಮನೆ. ಇದೇ ಎಂಟ್ರಿ ಬಿಗ್ ಬಾಸ್ ಮನೆಗೆ. ಇಲ್ಲಿಂದ ಎಂಟ್ರಿ ಇಲ್ಲ ಅನ್ಸುತ್ತೆ, ಬಟ್ ನಮ್ಗೆ ಇಲ್ಲಿ ಹೊರಗಿಂದ ಕಾಣಿಸ್ತು. ಸೊ ವೀಡಿಯೋ ಮಾಡ್ತಾಯಿದ್ದೀವಿ. ಒಳಗೆ ಬಿಡ್ತಾರೇನೋ, ಒಳಗಡೆ ಗೊತ್ತಿಲ್ಲ, ಬಿಡಲ್ಲ, ಗೊತ್ತಿಲ್ಲ. ನನಗೂ ಬಂದು ಅವನು ಶಾಂತ ತೋರಿಸಿತ್ತು. ಹೌದಾ? ಒಳಗೆ ಹೋದರೆ ಬೀಳ್ಬೋದು ಫ್ರೆಂಡ್ಸ್, ಬೇಡ, ಇಲ್ಲಿಂದನೇ ನೋಡ್ಕೊಂಡು ಹೋಗೋಣ. ನೋಡಿ ಇದೇ ಬಿಗ್ ಬಾಸ್ ಮನೆ ನೋಡಿ. ಪುನಿ ಅಲ್ಲಿಂದ ಗಾಡಿ ತರ್ತಾನೆ ಈ ಕಡೆ ತಂದ ಮೇಲೆ ಅಲ್ಲಿ ನಮ್ಮ ಹಿಂದೆ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಆ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ಹೋಗ್ತಿದ್ವಿ, ಈಗ ಆಫ್ ರೋಡು ನೋಡಿ. ಹಿಂಗಿದೆ, ಅದಕ್ಕೆ ಅವನಿಗೆ ಆ ಕಡೆಯಿಂದ ಹತ್ಸಕ್ಕೆ ಹೇಳಿ ನಾನು ಹಿಂಗಿಂದ ಹೋಗ್ತಾಯಿದ್ದೀನಿ. ಮೇಲ್ಗಡೆ ವ್ಯೂ ಹೆಂಗಿದೆ ಅಂದರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೀ. ನೋಡಿ ಹೆಂಗಿದೆ ಪ್ಲೇಸು. ಇದು ಪುನೀದ ಊರು, ಪುನಿ ಸ್ವಂತ ಊರು, ಕೆಳಗಡೆ ಮಂಚಿನಬೆಲೆ. ಸೊ ಇಲ್ಲಿಗೆ ನಾವು 5-6 ತಿಂಗಳಿಂದ ಬರ್ತಿದ್ವಿ, ಬಟ್ ಆಮೇಲೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದರು. ಇವತ್ತು ವೀಕ್ ಡೇ ಯಾರು ಇರಲ್ಲ ಅಂತ ಬಂದಿದ್ದೀವಿ. ಮತ್ತೆ ವೀಕ್ ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಇಲ್ಲೇನಾದ್ರು ವಿಸಿಟ್ ಮಾಡಿದ್ರೆ ನಿಮ್ಮ ವೇಸ್ಟ್ ಅಂದರೆ ಬಾಟಲ್ಸು ಪೇಪರ್ಸ್ ಏನಾದರೂ ಇದ್ದರೆ ನೀವೇ ಕ್ಯಾರಿ ಮಾಡ್ಕೋಗಿ. ಪ್ಲೀಸ್ ಇಲ್ಲಿ ಗಲೀಜು ಮಾಡಬೇಡಿ. ಒಳ್ಳೆ ವ್ಯೂ ಪಾಯಿಂಟ್ ಇದು ಮಂಚಿನಬೆಲೆ ಅಂತ. ಓಕೆ, ಪ್ಲೀಸ್ 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 ನಿಮ್ಮ ಪ್ಲಾಸ್ಟಿಕ್ ಏನಾದರೂ ಇಲ್ಲಿ ಯೂಸ್ ಮಾಡಿದರೆ ಎತ್ಕೋಗಿ, ಎಲ್ಲಾದರೂ ಬೇರೆ ಕಡೆ ಹಾಕಿ ಅಷ್ಟೇ. ವ್ಯೂ ಸಕ್ಕತ್ತಾಗಿದೆ, ಬಂದರೆ ಇಲ್ಲಿ ಗಲೀಜು ಮಾಡಬೇಡಿ. ಏನೋ ದೊಡ್ಡ ಇವರು ಇದ್ರ ಥರ ಹೇಳ್ತಾರೆ ಅಂತ ಅನ್ಬೇಡಿ, ಬಟ್ ಗಲೀಜು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಮುಂದೆ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ದ ರಾಕ್, ಇಲ್ಲಿ ಇದೇ ಸಾವಂದುರ್ಗ ಹಿಲ್ಸು. ಎಲ್ಲರೂ ಬರ್ತಾರಲ್ಲ ಟ್ರೆಕ್ಕಿಂಗಿಗೆ, ಅದೇ ಸಾವಂದುರ್ಗ ಹಿಲ್ಸು. ನಾವೀಗ ಅದರ ಅಪೋಸಿಟ್ ಆಗಿದ್ದೀವಿ, ಮಂಚಿನಬೆಲೆ ಡ್ಯಾಮ್ ಎದುರುಗಡೆ. ಬ್ಯಾಕ್ ವಾಟರ್ಸ್ ಇದೆ ಮಂಚಿನಬೆಲೆದು. ಸೊ ನಾವು ಇವತ್ತೇನಕ್ಕೆ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. ಏನಕ್ಕೆ ಬಂದಿದ್ದು ಅಂತ ಇನ್ನೂ ಹೇಳ್ತೀನಿ ಇರಿ, ಇಲ್ಲಿಗೆ ಮುಗ್ದಿಲ್ಲ, ಸಗದಾಗಿದೆ ಇನ್ನು ಮುಂದೆ.
ಬೆಟ್ಟದಿಂದ ಇಳಿದ್ವಿ. ಇವಾಗ ಮಂಚಿನಬೆಲೆ ಊರೊಳಗಿದ್ದೀವಿ. ಯಾಕೆ ಬಂದಿದ್ದು ಅಂತ ಇನ್ನೊಂದು ಸ್ವಲ್ಪ ಹತ್ರಲ್ಲೇ ಹೇಳ್ತೀನಿ ಇರಿ, ಕಾಮಿಡಿ ಇದೆ. ಇವಾಗ ಪುಣ್ಯರಮ್ಮನ ಮೀಟ್ ಆಗಬೇಕು. ಪುಣ್ಯರಮ್ಮ ಟೀಚರು ಸ್ಕೂಲಲ್ಲಿದ್ದಾರಂತೆ. ಪುಣ್ಯರಮ್ಮನ ಮೀಟಾಗಿ ಏನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ, ಕಾಮಿಡಿ ಇದೆ. ಸ್ಕೂಲಿಗೆ ಬಂದ್ವಿ. ಕ್ಲೈಮೇಟ್ ನೋಡಿ ಹೆಂಗಿದೆ, ಪುಣೆ ಊರ್ದು ಸಕ್ಕತ್ತಾಗಿದೆ. ಇವಾಗ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಆ ಕಡೆ ಸೈಡು. ಸೊ ಅದಕ್ಕೆ ಅಂತ ಇದು ಮಣ್ಣಿನ ರೋಡ್ ಇಟ್ಟಿದ್ದಾರೆ. ಈ ಥರ ನೋಡಿ, ಬ್ಯಾಕ್ ವಾಟರ್ ನೀರು ಬರುತ್ತೆ, ನೋಡೋಕೆ ಬರ್ತಾರೆ ಜನ. ನಾವಿವಾಗ ವರ್ಷದ ಜೊತೆ ಪುನಿ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಹೇಳು ವರ್ಷಿತ್, ಹಾಯ್ ಹೇಳು, ನಾಚ್ಕೋಬೇಡ, ಜೋರಾಗಿ ಹೇಳೋ ಹಾಯ್ ಅಂತ. ಡೆಂಟಲ್ ಸ್ಮೈಲ್ ಕೊಡೋ, ಕೊಡೋ ಒಂದು ಸ್ಮೈಲು. ನಾಚ್ಕೋತಾವನೆ. ಬರ್ತಾ ಕೆಟ್ಟ ಬಿಸಿಲಿತ್ತು, ಅಯ್ಯಯ್ಯೋ ಬಿಸಿಲು ಅನ್ಕೋತಿದ್ವಿ. ಇವಾಗ ನೋಡಿದ್ರೆ ಸರ್ರಾಗಿ ಮಳೆ ಬರ್ತಾ ಇದೆ. ಇವಾಗ ಗೊತ್ತಾಯ್ತಾ ಯಾಕೆ ಬಂದಿದ್ವಿ ಅಂತ. ಇದೇ ಕಾಮಿಡಿ. ಬಂದಿದ್ದು ಏನಕ್ಕೆ ಅಂದರೆ ರೇಷನ್ ಎತ್ಕೊಂಡು ಹೋಗೋಕ್ಕೆ. ರೂಮಲ್ಲಿ ಅಡುಗೆ ಮಾಡೋಕ್ಕೆ ರೇಷನ್ ಎತ್ಕೊಂಡು ಹೋಗಿ ಬಂದಿದ್ವಿ. ಎಂಥ ಬರ್ಗೆಟ್ಟಿರೋ ಬಾಯ್ಸ್ ನಾವು. ರೇಷನ್ನು ಹಳೆ ಕುಕ್ಕರ್ ಇದೆ ನಮ್ಮ ಮನೇಲಿ ಅಂದ ಪುನಿ, ಅದಕ್ಕೆ ಬಂದು ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ಕುಕ್ಕರ್ ಅಂತೆ, ಸಾರಿ ಹಳೆ ಕುಕ್ಕರ್ ಅಲ್ಲ, ಹೊಸ ಕುಕ್ಕರ್ನ ಎತ್ಕೊಂಡು ಹೋಗ್ತಾ ಇದೀವಿ ನೋಡಿ, ರೇಷನ್ ತೊಗೊಂಡು. ಚೆನ್ನಾಗಿ ಪುನಿಯವ್ರ ಮನೇಲಿ ಚೆನ್ನಾಗಿ ನಾನ್ ವೆಜ್ ತಿಂದು ನನ್ನ ಗಾಗಲ್ಸ್ ಅಲ್ಲೇ ಬಿಟ್ಟು ಹೋಗಿದ್ದೆ. ಇವಾಗ ಆಂಟಿ ಯಾರನ್ನ ಕಳಿಸ್ತೀನಿ ಅಂದರು, ಬರ್ತಾ ಇದ್ದಾರೆ. ಗಾಗಲ್ಸ್ಗೆ ವೇಟಿಂಗ್. ಏನು ಪುನೀತ್ ಡಿಫ್ರೆಂಟ್ ಹೊಸದಾಗಿ ಕಂಟೆಂಟ್ ಬರ್ತವೆ. ಪುನೀತ್ ಅವರು ಬಟ್ಟೆನ ಫುಲ್ಲು ಸಖತ್ತಾಗಿ ವಾಶ್ ಮಾಡೋಗಿದ್ರು. ಮಳೆ ಈ ರೇಂಜಿಗೆ ಬಂದೈತೆ. ಇದೆಲ್ಲ ಯಾವಾಗ ಒಣಗುತ್ತೋ ಗೊತ್ತಿಲ್ಲ, ಇವಾಗ ಕ್ಲಿಪ್ ಆಗ್ತವ್ರೆ. ವಾವ್, ಪುನೀತ್ ಅವ್ರು ಬಾವುಟ ನೋಡೋಕ್ಕಾಗ್ತಿಲ್ಲ ಅಂದರೆ ನಿಮಗೆ ಸ್ವಲ್ಪ ಮುಂದೆ ಕೊಡಿಸಿ. ಸೊ ಮಳೆಯಲ್ಲಿ ನೆಂದ್ಕೊಂಡು 2 ಮೂಟೆ ರೇಷನ್ ತಂದಿದ್ದೀವಿ. ಥ್ಯಾಂಕ್ಸ್ ಟು ಪುನೀತ್ ಮಮ್ಮಿ. ಬುಲೆಟ್ ಮೇಲೆ ಬುಲೆಟ್ ಚೀಲ ತಂದ್ವಿ. ಗಂಟೆ ಬಂದು 6:30, ಹೋಗಿದ್ದು 12:30ಏನೋ, ಬಂದಿದ್ದು 6:30. ಸೊ ವ್ಲಾಗ್ನ ಕಂಟಿನ್ಯೂ ಮಾಡಿ. ಇದೇ ಕಾಮಿಡಿ ಅಂದಿದ್ದು ನಾನು. ಏನಕ್ಕೆ ಹೋಗಿದ್ವಿ ಅಂದರೆ ಮಂಚಿನಬೆಲೆಗೆ, ಅದಕ್ಕೆ ಹೋಗಿದ್ದು. ಫುಲ್ಲು ನೋಡಿ 2 ಮೂಟೆ ನೋಡಿದ್ರಲ್ಲ. ಒಂದರಲ್ಲಿ ಪಾತ್ರೆ, ಇನ್ನೊಂದರಲ್ಲಿ ಪಡ್ಗ, ಕಾಯಿ ಪಲ್ಯ, ಪದಾರ್ಥ. ನೋಡ್ತೀನಿ ನಾಳೆಯಿಂದ ಏನು ಮಾಡ್ತಾನೆ ಅಂತ. ನಾನೇನು ದೊಡ್ಡ ಕುಕ್ಕಲ್ಲ, ಬಟ್ ನಮ್ಮ ಪುನೀತವರು ಕುಕ್ ಅಂತೆ. ಅದು ಹೆಂಗೆ ಕುಕ್ತಾರೆ ಅಂತ ನಾಳೆ ನೋಡೋಣ.